ಈ ದಿನ ವಿಶ್ವ ನೀರಿನ ದಿನಾಚರಣೆ. ಇದರ ಪ್ರಯುಕ್ತ ನಾವು ನೀರಿನ ಸದ್ಬಳಕೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಉಳಿಸಬೇಕು ನೀರು ಅಂತಕ್ಕಂಥ ವಿಚಾರ ಮೇರೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಾವೆಲ್ಲರೂ ಕೂಡ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಕರ್ನೂಲು, ಕಡಪ, ತೆಲಂಗಾಣ, ಇವತ್ತು ತೆಲಂಗಾಣ ರಾಜ್ಯದ 2 ಜಿಲ್ಲೆಗಳು ಎಲ್ಲ ಸುಮಾರು 3 ರಾಜ್ಯಗಳ 9 ಜಿಲ್ಲೆಗಳ ರೈತರು ನಾವೆಲ್ಲ ಕೂಡ ತುಂಗಭದ್ರಾ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿದ್ದೀವಿ. 16,70,000 ಎಕರೆ ಇವತ್ತಿನ ನಾವು ನೀರಾವರಿ ಹೊಂದಿರತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿ ರೈತರು ನಾವು ಯಾಕೆ ಇವತ್ತಿನ 33 TMC ಹೂಳು ತುಂಬೈತೆ ಅಂತ ಹೇಳಕ್ಕೆ 30 ವರ್ಷ ಆಯ್ತು. ಒಬ್ಬ ಜನಪ್ರತಿನಿಧಿಗಳು ಕೂಡ ಒಂದು ಪಕ್ಷದಿಂದ ಹೂಳು ತೆಗೆಯ ಪ್ರಯತ್ನ ಮಾಡಲ್ಲ. ನೀವೆಲ್ಲ ನೀರಾವರಿ ತಜ್ಞರಿಂದ ಕೇಳಿರ್ತಕ್ಕಂಥದ್ದು ತಪ್ಪು ಕಲ್ಪನೆ. ಆ ನೀರಾವರಿ ತಜ್ಞರು ಹೇಳ್ತಕ್ಕಂಥದ್ದು ಏನ್ ಹೇಳ್ತಿದಾರ, ಅವರು ತಮ್ಮ ಅನುಕೂಲತೆಗೆ ತಕ್ಕಂಗೆ ಹೇಳ್ತಾರ. ಅವ್ರು ಹೂಳು ತೆಗೆಯಕ್ಕಾಗಲ್ಲ, 20,000 ಎಕರೆ ಬೇಕಂತಾರ. 20,000 ಎಕರೆ ಯಾವುದು ಬೇಕಾಗಿಲ್ಲ. ಎಡಭಾಗದಲ್ಲಿ ಬಲಭಾಗದಲ್ಲಿ ಲಕ್ಷಾಂತರ ಎಕರೆ ರೈತರು ಹೊಲಗಳಿದಾವ. ಆ ರೈತರಿಗೆ ಏನೋ ಬೇಕು, ರಸ್ತೆ ಬೇಕು. ಜಲಾಶಯಕ್ಕೆ ಹೋಗ್ತಕ್ಕಂಥ ರಸ್ತೆಗಳನ್ನು ಮಾಡಿಕೊಡ್ರೆ ಎಡಭಾಗದಲ್ಲಿ ಬಲಭಾಗದಲ್ಲಿ. ಅಲ್ಲಿ ಒಳಗಡೆ ಗ್ರಾವಲ್ ಐತೆ, ಹೊಸಗೆ ಐತೆ, ಕಲ್ಲು ಐತೆ, ಇವತ್ತು ಮಣ್ಣು ಐತೆ. ಇಟ್ಟಿಗೆ ಕಾರ್ಖಾನೆಗಳವರಿಗೆ ಹೇಳ್ರಿ, ಇವತ್ತು ನಮ್ಮ ಅನೇಕ ಕಾರ್ಖಾನೆಗಳು ಜಲಾಶಯದ ಎಡಭಾಗ ಬಲಭಾಗದಲ್ಲಿ ಜಲಾಶಯದ ನೀರನ್ನು ಉಪಯೋಗಿಸತಕ್ಕಂಥ ಅನೇಕ ಇವತ್ತಿನ ಕಾರ್ಖಾನೆಗಳಿದಾವ. ಬೃಹತ್ ಕಾರ್ಖಾನೆಗಳವರಿಗೆ ಮಾರ್ಚ್, ಏಪ್ರಿಲ್, ಮೇ ತಮ್ಮಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನ ತಾವೆಲ್ಲ ಏನು ಲಾರಿಗಳಾಗಿರ್ಬೋದು, ಏನು ಇವತ್ತು JCB ಆಗಿರ್ಬೋದು, ಇಟಾಚ್ ಆಗಿರ್ಬೋದು, ನೀವೆಲ್ಲವೂ 3 ತಿಂಗಳು ಕಳಿಸಿ ಎಲ್ಲ ಹೂಳೆತ್ತಕ್ಕಂಥ ಪ್ರಯತ್ನ ಬರ್ರಿ. ನಿಮಗೆ ನೀರು ಬೇಕಾದ್ರೆ ಹೂಳು ತೆಗಿ, ಇಲ್ಲ ಹೂಳು ತೆಗೆದ್ರೆ ನಿಮ್ಗೆ ನೀರು ಬೇಡ. ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ಇವತ್ತು ಯಾಕೆ ಸರ್ಕಾರ ತೆಗೆದುಕೊಳ್ಬಾರ್ದು? ಕೋಟಲ್ಲಿ ಇವತ್ತಿನ ಅವ್ರಿಂದ ಏನ್ ಅನ್ಯಾಯ ಆಗ್ತೈತೆ ನಮ್ಗೆ. ಹಂಗಾಗಿ ಇಂತಿಂತ ಬೃಹತ್ ಜಲಾಶಯ ಇವತ್ತು ನಮ್ಮ ಕಾರ್ಖಾನೆ ಇಟ್ಕೊಂಡು ನಮ್ಗೆ ಅನ್ಯಾಯ ಆಗ್ತೈತೆ. ದಯವಿಟ್ಟು ನಾವು ಅನ್ಯಾಯ ಹಾಕಿ ಬಿಡೋದು ಬೇಡ. ಇವತ್ತು 2017ರಲ್ಲಿ ತಮ್ಮೆಲ್ಲರ ಸಹಕಾರ ಮೇರೆಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ರೈತರೆಲ್ಲರೂ ಒಡಗೂಡಿ ಇವತ್ತು ಹೂಳೆತ್ತಕ್ಕಂಥ ಒಂದು ತಿಂಗಳ ಪ್ರಯತ್ನ ಮಾಡಿದ್ವಿ. 30 ಲಕ್ಷ ರೂಪಾಯಿ ಇವತ್ತಿನ ಎಲ್ಲ ದೇಣಿಗೆ ಬಂದಿತ್ತು. 30 ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಿದ್ದೀವಿ. ಆ ಲೆಕ್ಕಪತ್ರವನ್ನು ಕೂಡ ಹೊರಿಸಿಬಿಟ್ಟಿದ್ದೇವೆ. ಯಾರಾದರೂ ನೀರಾವರಿ ತಜ್ಞರಿರ್ಬೋದು ಅಥವಾ ರೈತ ಸಂಘಟನೆ ಇರ್ತಿರ್ಬೋದು, ನೀವೇನಾದ್ರೂ ಅನ್ಯಾಯ ಅನ್ನೋದಿದ್ರೆ ಅವ್ರು ನಾವು ಈ ವೇದಿಕೆ ಮುಖಾಂತರ ಸವಾಲಾಗ್ತದೆ. ₹1 ಲೆಕ್ಕಪತ್ರ ತಪ್ಪು ತೋರಿಸ್ಕೊಡ್ಬೇಕು. ನಿಮ್ ಕೈಲೇ ನೀವು ಲೆಕ್ಕಪತ್ರ ತೋರಿಸೋದಾಗಲ್ಲ, ಇಲ್ಲವರೆಗೆ ನೀವನ್ನ ಮುಂದುವರೆದು ಹೂಳು ತೆಗೆಯೋದಾಗಲ್ಲ, ನಮ್ಮನ್ನು ಮಾಡೋರು ಕೂಡ ಅಲ್ಲ. ರೈತರನ್ನ ಅನ್ಯಾಯ ಮಾಡಿರ್ತಕ್ಕಂಥ ರೈತ ಸಂಘರು ಈ ಅನ್ಯಾಯ ಕೈಬಿಟ್ಟು ಇವತ್ತಾದ್ರೂ ಕೂಡ ನಮ್ಮನ್ನ ಪ್ರೇರೇಪಣೆ ಮಾಡ್ರಿ. ಇವತ್ತು ಹೂಳೆತ್ತಕ್ಕಂಥ ಪ್ರೇರೇಪಣೆ ಇವತ್ತು ರಾಜ್ಯ ಸರ್ಕಾರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಗಮನವಹಿಸಿ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ಬೇಕು. ಯಾಕೆ ನಾವು ರೈತರಿಗೆ ಇವತ್ತು ಅನ್ಯಾಯ ಆಗ್ತೈತೆ. ಕುಡಿಯ ನೀರಿನ ಇವತ್ತು ಆದ್ರೆ ನಿಮಗೆ ಕಾಮಗಾರಿ ಬೇಕು. ಇವತ್ತು ಹಳ್ಳಗಳು ಒಣಗಿ ಆಗ್ಯಾವ, ಅಗೆರಗಳು ಒಣಗಿ ಆಗ್ಯಾವ, ಕೆರೆಗಳು ಒಣಗಿ ಆಗ್ಯಾವ. ಇವತ್ತು ನಾವೆಲ್ಲರೂ ಅಳತಂದು ರೈತರ ನೀರಿಂದ ಕುಡಿಯ ನೀರು ಕೂಡ ಇಲ್ಲ. ಆದ್ರೆ ನೀವು ರೈತರಿಗೆ ಏನ್ ಮಾಡ್ತಾ ಇದ್ರೆ ಸರ್ಕಾರ ಕಾಮಗಾರಿ ನೀರು ಬಿಡ್ತಾ ಇಲ್ಲ. 23 TMC ಜಲಾಶಯದ ನೀರಿದ್ರು ಕೂಡ ನಿಮ್ಗೆ ಕಾಮಗಾರಿ ಮುಖ್ಯ ಆಗೈತೆ ಹೊರತು ರೈತರು ಮುಖ್ಯ ಆಗಲ್ಲ. ಈ ಪರಿಸ್ಥಿತಿ ಒಳಗೆ ಇವತ್ತು ಜನಪ್ರತಿನಿಧಿಗಳಿಗೆ ನೀರಿನ ಬಗ್ಗೆ ಸಂಪೂರ್ಣವಾಗಿ ಅರಿವು ಕಡಿಮೆ ಐತೆ. ನೀವೆಲ್ಲರೂ ಕೂಡ ಒಂದು ಕ್ಲಾಸ್ ತಗೊಂಡ್ರೆ ನಿಮಗೆ ಒಂದು ಟೀಚರ್ ಆಗಿ ನಾವೇ ಕೋಚ್ ಮಾಡ್ಕೊಂತಕ್ಕಂಥ ಮಾತನ್ನು ಕೂಡ ಹೇಳ್ತದೆ. ಈಗ ನಾವು 2017ರಲ್ಲಿ ಹೂಳಿನ ಜಾತ್ರೆ ಏನ್ ಮಾಡಿದ್ವಿ, ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯದ ತುಂಗಭದ್ರಾ ಹೂಳಿನ ಜಾತ್ರೆಯನ್ನ ಈಗ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಕ್ಕೆ ನಾವೆಲ್ಲರೂ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಆ ಸಿದ್ಧತೆಗೆ ನೀರಾವರಿ ತಜ್ಞರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳನ್ನ ಎಲ್ಲ ಒಂದು ವೇದಿಕೆ ಮಾಡ್ತೀವಿ. ಎಲ್ಲ ಸಂಘಟನೆಗಳನ್ನ ವೇದಿಕೆ ಮಾಡ್ತೀವಿ. ಪೂಜ್ಯ ಮಹಾಸ್ವಾಮೀಜಿಗಳ ವೇದಿಕೆ ಮಾಡ್ತೀವಿ. ಎಲ್ಲರ ವೇದಿಕೆಗಳನ್ನು ಒಡಗೂಡಿಸಿ ಮೇ ತಿಂಗಳಲ್ಲಿ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಹಾಕ್ತು ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೇವೆ.